ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ತಾಯಿಯ ಪಾಪದ ಬಗ್ಗೆ ಭಾಗ 1. ತಾಯಿಯ ಪಾಪದ ಬಗ್ಗೆ ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿನ್ನೆ ತಂದೆಯ ಪಾಪದ ಬಗ್ಗೆ ತಿಳಿದುಕೊಂಡಿದ್ದೇವೆ, ಇವತ್ತು ತಾಯಿಯ ಪಾಪದ ಬಗ್ಗೆ ತಿಳಿದುಕೊಳ್ಳೋಣ. ಈಗ ವಚನದ ಕಡೆಗೆ ಹೋಗೋಣ. ಆದಿಕಾಂಡ 3ನೇ ಅಧ್ಯಾಯ 1ರಿಂದ 7ರವರೆಗೆ ನೋಡುವಾಗ ಇದನ್ನು ಆಗಾಗ ನಾವು ಬಹಳ ತಿಳಿದುಕೊಂಡಿದ್ದೇವೆ. ಬೈಬಲ್ ಅಂದರೆ ಸತ್ಯವೇದದ ವಿಷಯಗಳು, ಬೈಬಲ್ ವಿಷಯ ಗೊತ್ತಿಲ್ಲದವರಿಗೆ ಮತ್ತೊಂದು ಸಲ ಇದು. ಆದ್ದರಿಂದ ಯಾರು ಬೇಸರ ಮಾಡಬೇಡಿ. ಆದಿಕಾಂಡ 3 1ರಿಂದ 7ರವರೆಗೆ ನೋಡುವಾಗ ನಮ್ಮ ತಾಯಿ ಹವ್ವಳು ಏನು ಮಾಡಿದ್ರು, ಗಂಡನಿಗೆ ಅಂದರೆ ಆದಾಮನಿಗೆ ದೇವರು ತಿಳಿಸಿದ ಮಾತನ್ನು ಹವ್ವಳಿಗೆ ತಿಳಿಸಿದಾಗ, ಅಂದರೆ ನಮ್ಮ ಆದಿ ತಾಯಿ ತಂದೆ ಹೇಳಿದ ಮಾತನ್ನು ತಾಯಿ ಕೇಳದಿದ್ದಾಗ, ಸೈತಾನ ಅಂದರೆ ದುಷ್ಟಶಕ್ತಿಗಳ ಮಾತನ್ನು ಕೇಳಿದಾಗ, ಅದೇ ಮಾತಿನಿಂದ ನಮ್ಮ ತಾಯಿಯು ತಂದೆಯನ್ನು ಕೂಡ ಸೋಲಿಸಿದಳು ಮಾತಿನಿಂದ. ಆದ್ದರಿಂದ ಅಲ್ಲಿ ಏನಾಯಿತು, ಅವರು ಮೊದಲು ಒಂದು ಭೂಲೋಕಕ್ಕೆ ನಮ್ಮ ತಾಯಿಯಿಂದ ಅಂದರೆ ಒಂದು ಹೆಣ್ಣಿನಿಂದ ಶಾಪ ಬಂತು, ತನ್ನ ಗಂಡನನ್ನು ಕೂಡ ಕೆಡಿಸಿದಳು ಅಂತ ನಾವು ನೋಡ್ತೇವೆ. ಆದಿಕಾಂಡ 3ನೇ ಅಧ್ಯಾಯ 1ರಿಂದ 7ರವರೆಗೆ. ಹಾಗೆ ಇದನ್ನು ಅನೇಕ ಇವತ್ತು ನಮ್ಮ ಜೀವಿತ, ನಮ್ಮ ತಾಯಿಯವರ ಜೀವಿತಕ್ಕೂ ಕೂಡ ಇವತ್ತು ಸ್ತ್ರೀಯರ ತಾಯಂದಿರ ಜೀವಿತಕ್ಕೂ ಇದನ್ನು ಅಳವಡಿಸಿಕೊಂಡಾಗ, ಗಂಡಂದಿರು ದೇವರೊಂದಿಗೆ ನಡೆಯುವಾಗ, ದೇವರು ನಡೆಸುವಾಗ ಒಳ್ಳೆ ಮಾತನ್ನು ಹೇಳಿದರೆ ಯಾವ ಹೆಂಡತಿಯರು ಮಾತನ್ನು ಕೇಳುವುದಿಲ್ಲವೋ, ಗಂಡನಿಗೆ ವಿರುದ್ಧವಾಗಿ ನಡೀತಾರೋ, ಅದು ದೇವರಿಗೆ ವಿರುದ್ಧವಾಗಿ ನಡೆದಾಗೆ ಆಯಿತು ಈ ಲೋಕದ ವಿಷಯ. ಇವತ್ತು ಉದಾಹರಣೆಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು, ಯಾವುದು ಕುಡಿಬೇಕು, ಯಾವುದು ಕುಡಿಬಾರ್ದು, ಯಾವ ರೀತಿ ಬಟ್ಟೆ ಹಾಕಬೇಕು, ಯಾವ ರೀತಿ ಬೆಳ್ಳಿ ಬಂಗಾರವನ್ನು ಧರಿಸಿಕೊಳ್ಳಬೇಕು, ಯಾವ ರೀತಿ ಅಲಂಕಾರ ಮಾಡಿಕೊಳ್ಳಬಾರ್ದು, ಜಡೆ ಕೂದಲುಗಳನ್ನ ಸ್ಟೈಲ್ ಮಾಡ್ಕೊಳ್ಬಾರ್ದು, ಮೈ ತುಂಬ ಬಟ್ಟೆ ಹಾಕ್ಕೊಳ್ಬೇಕು, ನಾನಾ ರೀತಿ ವಚನಗಳನ್ನ ಆಗಾಗಲೇ ಕೇಳ್ತಾರೆ ಇದ್ದೀರ ಸ್ತ್ರೀಯರಾದ ನೀವು. ಒಂದು ವೇಳೆ ಇದನ್ನು ಗಂಡಂದಿರು ತಿಳಿಸಿದಾಗ ಅದನ್ನು ಕೇಳದಿದ್ದರು ಮತ್ತು ಈ ಲೋಕದ ವಿಷಯಕ್ಕೆ ಹೋದರೆ ಅಂಥವರು ಶಾಪಗ್ರಸ್ತರಾಗಿದ್ದಾರೆ ಎಂಬುದಾಗಿ ಆದಿಕಾಂಡ 3ನೇ ಅಧ್ಯಾಯ 1ರಿಂದ 7ರವರೆಗೆ. ಅದು ಅಲ್ಲದೆ ತನ್ನ ಗಂಡನನ್ನು ಕೂಡ ಕೆಡಿಸ್ತಾರೆ. ಅದು ಇವತ್ತಿನ ಸ್ತ್ರೀಯರಲ್ಲಿ ಕೂಡ ಇದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಮಾತನ್ನು ಕೇಳದವರು. ಹಾಗೆ ನೋಡುವಾಗ ಇಲ್ಲಿ ಮತ್ತೆ ಆದಿಕಾಂಡ 3ನೇ ಅಧ್ಯಾಯ 16ನೇ ವಚನವನ್ನು ನೋಡುವಾಗ, ಆದಿ ಸ್ತ್ರೀ ಅಂದರೆ ನಮ್ಮ ಆದಿ ತಾಯಿ ಅಂದರೆ ಆದಾಮನ ಹೆಂಡತಿಗೆ ಗಂಡನೊಂದಿಗೆ ದೇವರು ಹೇಳಿದ ಮಾತನ್ನು ಕೇಳದಿದ್ದಾಗ ಅವಳಿಗೆ ಏನು ಶಾಪ ಕೊಟ್ಟರು ದೇವರು. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ, ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ, ಗಂಡನ ಮೇಲೆ ನಿನಗೆ ಆಸೆ ಇರುವುದು, ಅವನು ನಿನಗೆ ಒಡೆಯನಾಗಿರುವನು. ನೋಡಿ, ಒಡೆಯನ ಮಾತನ್ನು ಕೇಳಲಿಲ್ಲ. ಗಂಡನೊಂದಿಗೆ ಹೇಳಿದ ಮಾತನ್ನು ತನ್ನ ಸ್ವಂತ ಬುದ್ಧಿಯನ್ನೇ ಕೇಳಿ ಗಂಡನ ಮಾತನ್ನು ಮೀರಿ ನಡೆದುದರಿಂದ, ಸೈತಾನನ ಮಾತನ್ನು ಕೇಳಿದುದರಿಂದ ಶಾಪ ಬಂತು ಅವಳಿಗೆ. ಇದು 1 ತಿಮೋಥಿ 2ನೇ ಅಧ್ಯಾಯ 14ನೇ ವಚನದಲ್ಲಿ ಕೂಡ ನಾವು ಇದನ್ನು ಓದಬಹುದು. ಮೊದಲು ಭೂಮಿಗೆ ಒಂದು ಸ್ತ್ರೀಯಿಂದ ಶಾಪ ಬಂತು, ಗಂಡಿನಿಂದ ಅಲ್ಲ ಎಂಬುದಾಗಿ ಇದುವೇ ಕಾರಣ. ಆಗಲ್ಲಿ ಏನಾಯಿತು, ಒಂದು ಶಾಪವನ್ನು ಕೊಟ್ಟರು. ಆದಿಕಾಂಡ 3:16 ನೋಡುವಾಗ, ನೀನು ಗರ್ಭಿಣಿಯಾಗಿ ಮಕ್ಕಳನ್ನು ಹೆರಬೇಕಾದ್ರೆ ಬಹಳ ಕಷ್ಟ, ಸಂಕಟ, ದುಃಖಗಳಿಂದಲೇ ಮಕ್ಕಳನ್ನು ಹೆರಬೇಕು ಅಂತೇಳಿ ಒಂದು ಶಾಪವನ್ನು ಕೊಟ್ಟರು ದೇವರು. ಯಾರಿಗೆ? ಈ ಸ್ತ್ರೀಗೆ. ಅದುವೇ ನೋಡಿ ಇವತ್ತು ಆದಿ ಕಾಲದಲ್ಲಿ ನಮ್ಮ ಆದಿ ತಾಯಿ ತಂದೆಯೊಂದಿಗೆ ಹೇಳಿದ ಮಾತನ್ನು ತಂದೆ ಹೇಳಿದಾಗ ಕೇಳದ ಹೋದಾಗ ಆ ಒಂದು ಶಾಪ, ಆದಿ ನಮ್ಮ ತಾಯಿ ಇಡೀ ಮಾನವ ಕುಲಕ್ಕೆ ಮೂಲ ಮಾತೆ ಅವ್ವ. ಆದ್ದರಿಂದ ಆ
ತಾಯಿ ಮಾಡಿದ ಶಾಪ ನೋಡಿ. ಇವತ್ತು ಸ್ತ್ರೀಯರಿಗೆ ಮಕ್ಕಳನ್ನು ಹೆರುವ ಸಮಯದಲ್ಲಿ ಯಾವ ಕಷ್ಟ, ಸಂಕಟ, ದುಃಖಗಳು ಏನೆಲ್ಲ, ಆಪ್ರೇಷನು ಈ ಆಪ್ರೇಷನು, ಒಬ್ಬೊಬ್ಬರು ಸತ್ತೇ ಹೋಗ್ತಾರೆ ನೋಡಿ. ಎಲ್ಲಿಗೆ ಬಂತು ಶಾಪ. ಹಾಗೆ ಇದು ಕೂಡ ಇವತ್ತು ಕೂಡ ಗಂಡಂದಿರು ಚೆನ್ನಾಗಿ ದೇವರೊಂದಿಗೆ ಜೀವಿಸುವಾಗ, ದೇವರನ್ನು ನಡೆಸುವಾಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೆ ಅವರ ಸ್ವಂತ ಬುದ್ಧಿಯಿಂದ ಹೋದರೆ, ಗಂಡನಿಗೆ ವಿರುದ್ಧವಾಗಿ ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ನಡ್ಕೊಂಡು ಹೋದರೆ ಖಂಡಿತವಾಗಿ ಅದೇ ಶಾಪ ಆ ಸ್ತ್ರೀಗೆ ಹುಟ್ಟಿದ ಮಕ್ಕಳಿಗೂ ಅಲ್ಲಿ ಬರುತ್ತವೆ. ಮುಂದೆ ಅವರು ಹಾಗೆ ಮಾಡಿದರೆ ಬರುತ್ತದೆ. ಇದಕ್ಕೆ ಹೇಳಿದ್ದು ತಾಯಿಯಂದಿರ ಪಾಪ. ಆದ್ದರಿಂದ ತಾಯಿಯಂದಿರು ಬಹಳ ಎಚ್ಚರವಾಗಿರಬೇಕು. ಗಂಡಂದಿರು ಚೆನ್ನಾಗಿ ದೇವರೊಂದಿಗೆ ಜೀವಿಸುವಾಗ ಯಾವುದೇ ತೊಂದರೆ ಇಲ್ಲದೆ ಚೆನ್ನಾಗಿ ಮನೆ ಒಂದು ಆಡಳಿತವನ್ನು, ಭೂಮಿ ಮನೆಯ ಒಂದು ಅಧಿಕಾರವನ್ನು ಚೆನ್ನಾಗಿ ಚಲಾಯಿಸ್ತಾ ಹೋಗುವ, ಕುಟುಂಬ ಸಂಸಾರವನ್ನು ಚೆನ್ನಾಗಿ ಸಾಕ್ತಾ ಇರುವಾಗ ಗಂಡನ ಮಾತಿಗೆ ವಿಧೇಯರಾಗಲೇಬೇಕು. ಒಂದು ವೇಳೆ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ತಪ್ಪಿ ಹೋಗಬಹುದು. ಗಂಡಂದಿರುವ ಅಕಸ್ಮಾತ್ ನಾನು ಯಾವ ಟೈಮಲ್ಲಿ ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಹಾಗಿರುವಾಗ ಶಾಂತಿ ಸಮಾಧಾನದಿಂದ ಮಾತಾಡ್ಬೋದು, ಒಳ್ಳೆ ಬುದ್ಧಿಯನ್ನು ಹೇಳ್ಬೋದು, ಮಾರ್ಗದರ್ಶನ ಕೂಡ ಕೊಡ್ಬೋದು. ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದರೆ, ಇವತ್ತು ಅನೇಕರುಗಳು ಸೇವಕರುಗಳು ಹೆಂಡತಿಯರು ಕೂಡ ಏನು ಮಾಡ್ತಾರೆ, ನಾನಾ ರೀತಿಯಿಂದ ಹಿಂದೆ ಬಹಳ ಸಲ ತಿಳಿಸಿದ್ದೇನೆ, ಅವರ ಆರಾಧನೆಗೆ ಪ್ರಾರ್ಥನೆಗೆ ಬರುವಾಗ ಮಾತ್ರ ಅಥವಾ ಉಪದೇಶಕ್ಕೆ ಪ್ರವಚನಕ್ಕೆ ಎಲ್ಲಾದರೂ ಹೋದರೂ ಅಲ್ಲಿರುವಾಗ ಮಾತ್ರ, ಆಮೇಲೆ ಎದ್ದಷ್ಟು ಅಲ್ಲಿ ಇದ್ದರೂ ಕೂಡ ಅವರ ಮನಸ್ಸು ಎಲ್ಲೆಲ್ಲಿಯೂ ಇರುತ್ತದೆ. ಪ್ರಪಂಚದ ಮೇಲೆ, ಸೈತಾನ ಕಾರ್ಯದ ಮೇಲೆ, ಲೋಕದ ಮೇಲೆ. ಇದು 1 ಯೋಹನ್ನ 2:15-17 ಓದುವಾಗ, ಲೋಕವನ್ನಾಗಲಿ ಅದರಲ್ಲಿ ಇರುವುದನ್ನಾಗಲಿ ಪ್ರೀತಿಸಬೇಡಿರಿ, ಹಾಗೆ ಪ್ರೀತಿಸಿದರೆ ಅಂತರ ಮೇಲೆ ತಂದೆಯಾದ ದೇವರ ಆತ್ಮ ಇರುವುದಿಲ್ಲ ಎಂಬುದಾಗಿ ಯೋಹಾನನ ಮೂಲಕ ಸ್ಪಷ್ಟವಾಗಿ ಸ್ವಾಮಿ ತಿಳಿಸಿದ್ದಾರೆ. 1 ಯೋಹನ್ನ 2:15-17. ಹಾಗಿರುವಾಗ ತಾಯಂದಿರು ಬಹಳ ಎಚ್ಚರವಾಗಿರಬೇಕು. ಹಾಗೆ ಇದಕ್ಕೆ ಪರಿಹಾರ ಇಲ್ವೋ? ಪರಿಹಾರ ಇದೆ. 1 ತಿಮೋತಿ 2ನೇ ಅಧ್ಯಾಯ 15ನೇ ವಚನ ನೋಡುವಾಗ, ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಮಕ್ಕಳನ್ನು ಹೆರುವುದರಲ್ಲಿ ಕೂಡ ಸಂರಕ್ಷಣೆ ಹೊಂದುವಳು ಎಂಬುದಾಗಿ. 1 ತಿಮೋತಿ 2:15. ಸಂಪೂರ್ಣ ದೇವರ ಮಾತನ್ನು ಓದಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ, ಗಂಡನೊಂದಿಗೂ ಕೂಡ ಚೆನ್ನಾಗಿ ನಡ್ಕೊಂಡು, ಗಂಡನು ಕೂಡ ದೇವರ ಮಾತನ್ನು ಹೇಳಿದಾಗ ಅದಕ್ಕೂ ವಿಧೇಯರಾಗಿ ಜೀವಿಸಿದರೆ ಅಂಥ ಸ್ತ್ರೀಯರು ಮಕ್ಕಳನ್ನು ಹೆರುವಾಗಲೂ ಕೂಡ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬರುವುದಿಲ್ಲ. ಬಹಳ ಸುಲಭವಾಗಿ ಮಕ್ಕಳನ್ನು ಹೆರುತ್ತಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನಾವು ತಿಳಿದುಕೊಳ್ಳೋಣ. ಆದಿನ ನಾವು ಚಿಕ್ಕದಾಗಿರೋ ಕಾಲದಲ್ಲಿ ಇದನ್ನು ಬಹಳ ಯೋಚನೆ ಮಾಡಿದರೆ, ಆದಿ ಕಾಲದ ಸ್ತ್ರೀಯರು ಮಕ್ಕಳನ್ನು ಹೆರುವಾಗ ಆಗಿಷ್ಟು ಆಸ್ಪತ್ರೆಗಳಿಲ್ಲ, ಕ್ಲಿನಿಕ್ಗಳಿಲ್ಲ, ಔಷಧಿಗಳಿಲ್ಲ, ಯಾವುದೂ ಇಲ್ಲ. ನನಗೆ ಗೊತ್ತಿದ್ದ ಹಾಗೆ, ನನಗೆ ಜ್ಞಾನಶಕ್ತಿ ಬರೋಕ್ಕೆ ಪ್ರಾರಂಭವಾದಂಥ ಸಮಯದಲ್ಲಿ ಬಹಳ ಚೆನ್ನಾಗಿ ಮಕ್ಕಳನ್ನು ಹೆರಿಗೆ ಆಗ್ತಾ ಇದ್ರು. ಒಂದು ಊರಿಗೆ ಇಬ್ಬರು ಹೆರಿಗೆ ಮಾಡಿಸೋರಿದ್ರು. ಯಾವುದೇ ಕಷ್ಟಗಳು ಬಹಳ ಕಡಿಮೆ ಅಂದರೆ ಬಹಳ ಕಡಿಮೆ. ಇತ್ತೀಚೆಗೆ ಬರ್ತಾ 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 ಎಲ್ಲರಿಗೂ ಒಂದೇ ಪರಿಸ್ಥಿತಿ, ಬಹಳ ಕಷ್ಟ, ಸಂಕಟ, ದುಃಖಗಳು. ಕಾರಣ ಯಾಕೆ? ಆಗಿನವರು ಲೋಕದ ಪರಿಸ್ಥಿತಿಯಲ್ಲಿ ಹೋಗ್ತಿತ್ತಿಲ್ಲ. ಗಂಡಂದಿರ ಮಾತು ಕೇಳ್ತಾ ಇದ್ರು, ಹಿರಿಯರ ಮಾತನ್ನ ಕೇಳ್ತಾ ಇದ್ರು, ತನ್ನನ್ನು ತಾನೇ ತಗ್ಗಿಸಿಕೊಂಡು ದೇವರಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ರು. ಆದರೆ ಇವತ್ತು ಈ ವಿಜ್ಞಾನ ಯುಗದಲ್ಲಿ ಈ ಸಂಪೂರ್ಣವಾಗಿ ಏನು ಮಾಡಿದ್ದಾರೆ, ಎಲ್ಲ ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ. ಪ್ರತಿಯೊಂದು ಹುಡುಗಿಯರಾಗಲಿ ಸ್ತ್ರೀಯರಾಗಲಿ ಒಬ್ಬೊಬ್ಬರು ಇರ್ಬೋದು ವಿಧೇಯರಾಗಿ ಜೀವಿಸುವವರು. ಆದ್ದರಿಂದ ಏನಾಗ್ತದೆ, ಇವತ್ತು ಪ್ರತಿಯೊಬ್ಬರಿಗೂ ಕಷ್ಟ ಬಂದಿರೋದು ಇದುವೇ. ಅದು ಹಾಗೆ ಮಕ್ಕಳ ಕಾಲಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗ್ತದೆ. ಆದ್ದರಿಂದ ತಾಯಿಯಂದಿರು ಬಹಳ ಎಚ್ಚರವಾಗಿರಬೇಕು. ಸಂಪೂರ್ಣ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಅಲ್ಲಿ ಆಶೀರ್ವಾದ ಇದೆ, ಶಾಪದಿಂದ ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ ಇದೇ ಒಂದು ಉದಾಹರಣೆಯಾಗಿದೆ. 1 ತಿಮೋತಿ 2:15. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ. ನೆಹಮ್ಯ 4ನೇ ಅಧ್ಯಾಯ 5ನೇ ವಚನ. ನೆಹಮ್ಯ 4:5. ಅವರ ಅಪರಾಧವನ್ನು ಕ್ಷಮಿಸಬೇಡ, ನಿನ್ನೆದುರಿಗಿರುವ ಅವರ ಪಾಪವನ್ನು ಅಳಿಸಿಬಿಡಬೇಡ, ಕಟ್ಟುವವರ ಮುಂದೆಯೇ ಅವರು ನಿನ್ನನ್ನು ಕೆಣಕಿದ್ದಾರಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ಏನು ಮಾಡ್ತಾರೆ, ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಅವರವರ ಪಾಪವನ್ನು ತಿಳಿಸಿದ್ದಾರೆ, ಈಗಲೂ ತಿಳಿಸ್ತಾ ಇದ್ದಾರೆ. ಯಾವುದೇ ಗ್ರಂಥ ಇರ್ಬೋದು, ಬೈಬಲ್ ಇರ್ಬೋದು, ಪುರಾಣಗಳು ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಅವರವರ ಪಾಪಗಳನ್ನ ದೇವರು ಅವರವರ ಭಾಷೆಯಲ್ಲಿ ನಾನಾ ಥರದಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಿರುವಾಗ ಮತ್ತು ದೇವರಿಗೆ ವಿರುದ್ಧವಾಗಿ ಹೋದರೆ ಗಂಡಾಗಲಿ ಹೆಣ್ಣಾಗಲಿ ಅವರ ಪಾಪ ಎಂದಿಗೂ ಅಳಿದು ಹೋಗುವುದಿಲ್ಲ.
ದೇವರನ್ನು ಕೆಣಕಿದ ಹಾಗೆ ಆಗ್ತದೆ. ಅಂತ ಶಾಪ ಅಂಥವರ ಮೇಲೆ ಬರುತ್ತದೆ. ತಂದೆಗಳ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಗಂಡು ಮಕ್ಕಳ ಮೇಲೆ, ತಾಯಿಯ ಪಾಪ ಅಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳ ಮೇಲೆ. ಆದ್ದರಿಂದ ಅವರು ದೇವರನ್ನು ಕೆಣಕಿದವರಾಗ್ತಾರೆ. ಬಹಳ ಎಚ್ಚರವಾಗಿರಬೇಕು. ದೇವರ ವಾಕ್ಯಕ್ಕೆ ಯಾವಾಗಲೂ ಅವಿಧೇಯರಾಗಬಾರ್ದು, ವಿಧೇಯರಾಗಿ ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಕೀರ್ತನೆಗಳು 34:16. ಕೀರ್ತನೆಗಳು 34:16. ಕೆಡುಕರಿಗೋ ಯೆಹೋವನು ಕೋಪದ ಮುಖವುಳ್ಳವನಾಗಿರುವನು, ಲೋಕದಲ್ಲಿ ಅವರ ನೆನಪೇ ಉಳಿಯದಂತೆ ತೆಗೆದುಹಾಕುವನು. ದೇವರು ತಿಳಿಸ್ತಾರೆ ಮತ್ತು ಕೇಳದೆ ಅವಿಧೇಯರಾಗಿ ಹೋದರೆ, ದೇವರ ಮಾತನ್ನು ಕೇಳದೆ ಹೋದರೆ ಅಂಥವರ ಮೇಲೆ ದೇವರಿಗೆ ಬಹಳ ಕೋಪ. ಅಂಥವರ ಮೇಲೆ ದೇವರ ಮುಖವು, ದೇವರೊಂದು ದೃಷ್ಟಿಯು ಸಂತೋಷವಾಗಿರುವುದಿಲ್ಲ. ಕೋಪದ ಮುಖವುಳ್ಳವರಾಗಿರುವನು, ಲೋಕದಲ್ಲಿ ಅವರ ಹೆಸರೇ ಉಳಿಯದಂತೆ ಮಾಡ್ತಾರೆ ಅಂತ. ಇವತ್ತು ಅನೇಕರಿಗೆ ಬರೀ ಗಂಡು ಮಕ್ಕಳೇ ಇಲ್ಲ. ಇನ್ನು ಕೆಲವರಿಗೆ ಬರೀ ಹೆಣ್ಣು ಮಕ್ಕಳು. ಗಂಡು ಮಕ್ಕಳಲ್ಲಿ ಇಲ್ಲ ಇದ್ದರೆ ಸಂತಾನ ಇದೆಯಾ? ಇಲ್ಲ. ಗಂಡು ಮಕ್ಕಳು ಇದ್ದರೆ ಮಾತ್ರ ಅಲ್ಲಿ ಸಂತಾನ. ಹೆಣ್ಣು ಮಕ್ಕಳನ್ನು ಬೇರೆ ಕಡೆಗೆ ಮದುವೆ ಮಾಡಿ ಹೋಗ್ತಾರೆ. ಅವರ ಮನೆ ಎಲ್ಲ ಬದಲಾಗ್ತದೆ. ಆದ್ದರಿಂದ ದೇವರು ತಿಳಿಸ್ತಾರೆ ಮತ್ತು ವಿಧೇಯರಾಗದಿದ್ದರೆ, ಅವಿಧೇಯರಾಗಿಯೇ ಹೋದರೆ, ಪ್ರಾಪಂಚಿಕ ವಿಷಯವನ್ನು ಬಿಡದೆ ಹೋದರೆ ಅಲ್ಲಿ ಸಂತಾನ ಫಲವು ಕೂಡ ಇಲ್ಲದೆ ಆಗ್ಬಹುದು ಅಂತ ಇದರ ಅರ್ಥ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ತಂದೆ ಮತ್ತು ತಾಯಿಯಂದಿರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ. ಕೀರ್ತನೆಗಳು 90:7-11. ಕೀರ್ತನೆಗಳು 90:7-11. ನಿನ್ನ ಕೋಪದಿಂದ ಇಲ್ಲವಾದೆವು, ನಿನ್ನ ರೌದ್ರದಿಂದ ತಲ್ಲಣಗೊಂಡೆವು. ನೋಡಿ, ದೇವರಿಗೆ ಕೋಪಗಂತ ಖಂಡಿತವಾಗಿ ನಾವು ಸರ್ವನಾಶವಾಗ್ಬಿಡ್ತೇವೆ. ತಿಳಿಸಿ ದೇವರ ಪ್ರೀತಿಯನ್ನು ಅಲ್ಲಗೆಳೆದರೆ. ಆದರೆ ಕಡೆಗೆ ನಾವು ಎಂಥ ಗರ್ವಿ, ಅಹಂಕಾರಿಗಳು, ಹಠಮಾರಿಗಳು ಏನೇ ಆದರೂ ತಲ್ಲಣ ಆಗಲೇಬೇಕು. ದೇವರು ತಗ್ಗಿಸುವವನಾಗಿದ್ದಾನೆ. 8ನೇ ವಚನ, ಕೀರ್ತನೆಗಳು 98. ನಮ್ಮ ದ್ರೋಹಗಳನ್ನು ನಿನ್ನ ಮುಂದೆಯೂ ನಮ್ಮ ಗುಪ್ತ ಪಾಪಗಳನ್ನು ನಿನ್ನ ತೇಜ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೀ. ನೋಡಿ, ದೇವರು ತಿಳಿಸ್ತಾರೆ ಮತ್ತು ತಪ್ಪಿ ಹೋದಾಗ ದೇವರು ಏನು ಮಾಡ್ತಾರೆ? ನಮ್ಮ ಪಾಪಗಳನ್ನು, ನಮ್ಮ ದ್ರೋಹಗಳನ್ನು ನಾವು ಗುಪ್ತವಾಗಿ ಯಾರಿಗೆ ಮಾಡುವುದಿಲ್ಲ ಅಂತ ಯೋಚನೆ ಮಾಡುವುದೇ ಬೇಡ. ದೇವರು ಯಾವಾಗಲೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಶಿಕ್ಷಿಸುವವನಾಗಿದ್ದಾನೆ. ಇದಕ್ಕೆ ಬಹಳ ಸಲ ತಿಳಿಸ್ತಾರೆ. ತಪ್ಪಿ ಹೋದರೆ ಶಿಕ್ಷೆ ಮಾತ್ರ ಗ್ಯಾರಂಟಿ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಇದು ನಾನು ಶಾಪ ಹಾಕುವವನಲ್ಲ, ದೇವರ ವಚನಗಳನ್ನು ನಾನು ತಿಳಿಸುವವನಾಗಿದ್ದೇನೆ. ನಾನು ಒಂದು ಸಮಯದಲ್ಲಿ ಮಹಾಪಾಪಿಯಾಗಿದ್ದು ಬಹಳ ಶಿಕ್ಷೆಯನ್ನು ಅನುಭವಿಸಿದ್ದೇನೆ. ಆ ಒಂದು ಅನುಭವವನ್ನು ನಾನು ಹೇಳ್ತಾ ಇರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಕೂಡ ದೇವರ ದೃಷ್ಟಿಯಲ್ಲಿ ಮಹಾಪಾಪಿ, ನನ್ನನ್ನು ನಾನು ಹೆಚ್ಚಿಸಿಕೊಳ್ತಾ ಇಲ್ಲ. ಈಗ ದೇವರ ಸತ್ಯ ಸುವಾರ್ತೆಯನ್ನು ತಿಳಿಸುವವನಾಗಿದ್ದೇನೆ. ಕೀರ್ತನೆ 99. ನಿನ್ನ ರೋಷದಿಂದ ನಮ್ಮ ಕಾಲವೆಲ್ಲ ಸಂದು ಹೋಯಿತು. ನೋಡಿ, ದೇವರು ನಮಗೆ ಆಯುಷ್ಯ ಫಲ ಕೊಟ್ಟಷ್ಟು ವರ್ಷ ಪ್ರೀತಿಯಿಂದ ಆಯುಷ್ಯ ಫಲವನ್ನು ಕೊಟ್ಟು ತಾಯಿ ಗರ್ಭದಿಂದ ಭೂಲೋಕಕ್ಕೆ ಕಳಿಸುವವನಾಗಿದ್ದಾನೆ. ಹಾಗಿರುವಾಗ ದೇವರು ತಿಳಿಸಿದಾಗ ದೇವರ ಮಾತನ್ನು ಕೇಳದ ಹೋದರೆ ಕಷ್ಟ, ಸಂಕಟ, ದುಃಖದಲ್ಲೇ ನಮ್ಮ ಕಾಲವನ್ನು, ಆಯುಷ್ಯ ಫಲವನ್ನು ನಾವು ಕಳಿಬೇಕಾಗ್ತದೆ. ಅಯ್ಯೋ, ಯಾಕೆ ಹೀಗಾಯಿತು? ಇದುವೇ ಇವತ್ತು ಅನೇಕರು ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ. ಅವರು ಶಿಕ್ಷೆಯಲ್ಲಿ ಅನುಭವಿಸ್ತಾ ಇದ್ದಾರೆ, ಆದರೆ ಅವರಿಗೆ ಅದು ಗೊತ್ತಿಲ್ಲ. ಆದರೆ ದೇವರು ನಮಗೆ ದರ್ಶನ ಕೊಟ್ಟಿದ್ದಾರೆ, ಸಿಕ್ಕಿದ್ದಾರೆ, ವೇದಗಳ ಮುಖಾಂತರ ತಿಳಿಸ್ತಲೇ ಇದ್ದಾರೆ. ಮತ್ತು ತಪ್ಪಿ ಹೋದರೆ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಕಣ್ಣೀರನ್ನು ಸುರಿಸಬೇಕು. ಅನೇಕರು ಇವತ್ತು ಏನೇ ಆದರೂ ಕೂಡ ಇವತ್ತು ವಿಶೇಷವಾಗಿ ಬೈಬಲನ್ನು ಓದಿ ತಿಳಿದುಕೊಂಡವರು ಅಥವಾ ಕೇಳಿ ತಿಳಿದುಕೊಂಡವರು ಮತ್ತು ಶಿಕ್ಷೆಗೆ ಒಳಗಾಗುವುದು ಇದೇ ಕಾರಣವಾಗಿದೆ, ಗಂಡಾಗಲಿ ಹೆಣ್ಣಾಗಲಿ. 10ನೇ ವಚನ, ಕೀರ್ತನೆಗಳು 9:10. ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುತ್ತದೆ, ನಾವು ಹಾರಿ ಹೋಗುತ್ತೇವೆ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲು ನೋಡುವಾಗ 972 ವರ್ಷ ಪ್ರಥಮ ಆಯುಷ್ಯ ಫಲ. ನಾವು ಆದಿಕಾಂಡದಲ್ಲಿ ಇದನ್ನು ನೋಡುವಾಗ ಬರ್ತಾ ಆದಿಕಾಂಡ 11ನೇ ಅಧ್ಯಾಯಕ್ಕೆ ನಾವು ಅಲ್ಲಿ ಬರುವಾಗ ಏನಾಯಿತು? ಆ 972 ವರ್ಷದ ಹೆಚ್ಚಿನ ಆಯುಷ್ಯ ಅಲ್ಲಿ ಬರುವಾಗ
20ಕ್ಕೆ ತಂದರು ದೇವರು. ಯಾಕೆಂದರೆ ದೇವರ ದೂತರು, ದೇವರ ಆಶೀರ್ವಾದ ಹೊಂದಿದವರಿಗೆ ಹುಟ್ಟಿದ ಮಕ್ಕಳು ತಪ್ಪು ಮಾಡಿದ್ರಿಂದ ಅಲ್ಲಿ ಆಯುಷ ಫಲ ಕಮ್ಮಿ ಆಯಿತು. ಇಲ್ಲಿ ಬರುವಾಗ 70, ಬಲ ಹೆಚ್ಚಿದರೆ 80. ಅದರ ಒಳಗಡೆ ಇವತ್ತು ಬಹಳ ಮಂದಿ ಇದರಲ್ಲಿ ಸಾಯ್ತಾ ಇದ್ದಾರೆ. ಕಾರಣ ಅವರವರು ಮಾಡಿದಂಥ ಪಾಪಗಳು. ಆಯುಷ ಫಲ ಕೂಡ ಅದು ಕೂಡ ಆ ಆಯುಷ ಫಲದಲ್ಲಿ ಕೂಡ ಅದರ ಆಡಂಬರ ಅದು ಬೇಗನೆ ಗತಿಸಿ ಹೋಗುತ್ತದೆ, ಹಾರಿ ಹೋಗುತ್ತವೆ. ಯಾಕೆಂದ್ರೆ ಅಷ್ಟು ವರ್ಷ ಆದರೂ ಕೂಡ ಬಹಳ ಅಲ್ಲಿ ಕಷ್ಟ, ಸಂಕಟ, ದುಃಖ, ಕಣ್ಣೀರು. 70 ಬಳ 80 ಆದರೂ ಕೂಡ ಕಾರಣ ದೇವರ ಮಾತಿಗೆ ಅವಿಧೇಯರಾಗಿ ನಡೆಯುವಂಥದ್ದು, ಸತ್ಯ ಸುವಾರ್ತೆಯನ್ನು ಕೇಳದಿರುವಂಥದ್ದು, ಈ ಸುಳ್ಳು ಬೋಧನೆಯನ್ನು ಕೇಳಿಕೊಂಡು ಅವರನ್ನು ಹಿಂಬಾಲಿಸುವಂಥದ್ದು. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. 11ನೇ ವಚನ, ನಿನ್ನ ಕೋಪದ ಬಲವನ್ನು, ಭಯಭಕ್ತಿಗೆ ಕಾರಣವಾಗಿರತಕ್ಕ ನಿನ್ನ ರೌದ್ರವನ್ನು ಗ್ರಹಿಸುವವರು ಯಾರು? ದೇವರ ಖಂಡಿತವಾಗಿ ದೇವರ ಕೋಪದ ಬಲ ಎಷ್ಟು ಬಲ ಇದೆ ಅಂತೇಳಿ ಯಾರಿಗೂ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಎಂತೆಂಥ ಚಂಡಮಾರುತ ಬರ್ತದೆ, ಸುನಾಮಿ ಬರ್ತದೆ, ಸಮುದ್ರದ ನೀರು ಅಲ್ಲೋಲ ಕಲ್ಲೋಲ. ಒಂದ್ಸಲ ಸುನಾಮಿ ಬಂದಾಗ ಸಮುದ್ರದ ತಳಭಾಗದ ನೀರೇ ಮೇಲೆ ಬಂತು, ಎಂತೆಂಥ ಬೆಟ್ಟ ಗುಡ್ಡಗಳು ಜರಿತವೆ, ಭೂಕಂಪಗಳು, ಊರೇ ನಾಶವಾಗ್ತವೆ. ನೋಡಿ, ಎಂಥ ಒಂದು ದೇವರ ಕೋಪ ತಡಿಲಿಕ್ಕೆ ಸಾಧ್ಯವಾಗ್ತದ? ಸಾಧ್ಯವೇ ಇಲ್ಲ. ಇದನ್ನು ಗ್ರಹಿಸುವವರು ಕೂಡ ಯಾರೋ ಬಹಳ ಕಡಿಮೆ. ಹಾಗಿರುವಾಗ ಇನ್ನು ಇಷ್ಟೊಂದು ರೌದ್ರವುಳ್ಳ ಬಲಾಢ್ಯ ದೇವರು, ಸರ್ವಶಕ್ತನಾದ ದೇವರು ಕೋಪಕ್ಕೆ ಗುರಿಯಾದರೆ ಸಹಿಸಲು ಸಾಧ್ಯವಾಗ್ತದ? ಇಲ್ಲ. ಆದರೆ ನಾವು ಯಾವ ಲೆಕ್ಕವಲ್ಲ, ನಾವು ಕೇವಲ ಒಂದು ಒಣಗಿದ ಹುಲ್ಲು ಕಡ್ಡಿಗಿಂತ ಕಡೆಯಾಗಿದ್ದೇವೆ. ಆದರೂ ದೇವರು ನಮ್ಮ ಮೇಲೆ ಇಂಥ ಒಂದು ಪ್ರೀತಿಯನ್ನು ಇಟ್ಟು ಯಾರೊಬ್ಬರು ನಾಶವಾಗಬಾರ್ದು, ನೀವು ನನ್ನೊಂದಿಗೆ ಇರಬೇಕು, ನಾನಿದ್ದಲ್ಲೇ ನೀವು ಇರಬೇಕು ಅಂತ ನಮಗೆ ವಚನವನ್ನು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು. ತಂದೆ ತಾಯಿಗಳು ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರಿಯರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನೀವು ಒಬ್ಬರೇ ದೇವರು. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಅವರೆಲ್ಲರನ್ನು ಆಶೀರ್ವದಿಸಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗಿ ಅವರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತೆ ಮಾಡಿರಿ. ನಿಮ್ಮ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳಿದಂಥ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ಗಂಡ ಹೆಂಡತಿ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.